ಬಾತ್. ವೆಲ್ಕಮ್ ಟು ಚೌಚೌ ಬಾತ್. ಓಕೆ, ಚೌಚೌ ಬಾತ್ ಆರಂಭದಲ್ಲಿ ನಾವು ನಿಮಗೆ ತೋರಿಸ್ಕೊಡುವಂತಹದ್ದು ಮಾರ್ನಿಂಗ್ ರಾಗ. ಬೆಳಗ್ಗೆ ಎದೊಳ್ತಾನೆ ಇಂಪಾದ ಸಂಗೀತ ನಾವು ನಿಮಗೆ ಕೇಳಿಸ್ತೀವಿ. ನಿನ್ನೆ ಅಂತೂ ಶ್ವೇತಾ ಸಂಗೀತ ಕೇಳ್ತಾ 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 ಹಾಗೆ ಫುಲ್ ಸ್ಟನ್ ಆಗಿದ್ಬಿಟ್ಟಿದ್ದು. ಭಾವನ ಫುಲ್ ಮಾತನ್ನ ಕಮ್ಮಿ ಮಾಡಿದ್ರೆ ಆದಷ್ಟು ಬೇಗ ಸಂಗೀತ ಕೇಳ್ಬೋದು. ಮಾತಾಡ್ತಾನೆ ಇದ್ದಾರೆ ಅಪ್ಪ, ನಾನು ಯಾವಾಗ ಕೇಳಿ. ಸೊ ಯಾರಿದ್ದಾರೆ ಶ್ವೇತಾ ಇವತ್ತಿನ ಮಾರ್ನಿಂಗ್ ರಾಗದಲ್ಲಿ? ಅಂತಾರಾಷ್ಟ್ರೀಯ ಕೊಳಲು ವಾದಕರಾದಂತಹ ಬಾಪು ಪದ್ಮನಾಭ್ ಅವರು ಮಾರ್ನಿಂಗ್ ರಾಗದಲ್ಲಿ ನಿಮ್ ಜೊತೆ. ನಿಜವಾಗ್ಲೂ ಮಾತೆ ಹೊರಡ್ತಾ ಇಲ್ಲ ಶ್ವೇತಾ. ಕೇಳ್ತಾ ಇದ್ರೆ ಬೆಳಗ್ಗೆನೆ ಆ ಪ್ರಕೃತಿ ವಿಜುವಲ್ಸ್ ನಾವು ನೋಡ್ತಾ ಇದ್ವಿ. ಎಂತ ಕೊಳಲು ವಾದನ ಅಲ್ವಾ, ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ಕೊಳಲು ವಾದನಕ್ಕೆ ಹೂ ಅರಳ್ತಿದ್ಯೇನೋ ಅನ್ನೋ ತರ ಫೀಲ್ ಆಗ್ತಿದೆ. ಓಕೆ, ಸೊ ಈಗ ಕೊಳಲು ವಾದನ ಕೇಳಿದ್ದಾಯ್ತು, ಇದ್ರ ಜೊತೆಗೆ ಒಂದು ಮುತ್ತಿನಂತ ಮಾತಿದ್ರೆ ಹೇಗಿರುತ್ತೆ? ಸೊ ಶ್ವೇತಾ, ಯಾರಿದ್ದಾರೆ? ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಮುತ್ತಿನಂತ ಮಾತನ್ನ ಹೇಳ್ತಾರೆ, ಕೇಳಿ. ಹರೇ ರಾಮ. ಪ್ರಿಯ ಬಂಧು, ಇದೊಂದು ಕಗ್ಗ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು ವರ ನೀಡಿ. ಮೈಮ್ಯ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ದೇವರೆಲ್ಲೋ ದೂರದಲ್ಲಿ ವೈಕುಂಠದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ, ಇನ್ನೆಲ್ಲೋ ಇದ್ದಾನೆ, ಯಾವುದೋ ರೂಪದಲ್ಲಿದ್ದಾನೆ ಅಂತ ಅನ್ಕೋಬೇಡ. ದೇವರು ನಿನ್ನ ಅಮ್ಮನ ರೂಪದಲ್ಲಿ ಇರ್ಬೋದು, ಅಪ್ಪನ ರೂಪದಲ್ಲಿ ಇರ್ಬೋದು, ನಿನ್ನ ಹೆಂಡತಿ ಮಕ್ಕಳ ರೂಪದಲ್ಲಿ ಇರ್ಬೋದು, ಸ್ನೇಹಿತನ ರೂಪದಲ್ಲಿ ಇರ್ಬೋದು, ಸೇವಕನ ರೂಪದಲ್ಲಿ ಇರ್ಬೋದು, ಶತ್ರು ರೂಪದಲ್ಲಿ ಇರ್ಬೋದು, ಸಾಮಾನ್ಯ ದಾರಿ ಹೋಗೋನ ರೂಪದಲ್ಲಿ ಇರ್ಬೋದು. ಯಾವ ರೂಪದಲ್ಲಿ ದೇವರು ಬರ್ತಾನೋ, ಅದು ಹೇಗೆ ಸಹಾಯ ಮಾಡ್ತಾನೋ, ಹೇಗೆ ಸಂತೈಸ್ತಾನೋ ಕಾಣೋಕೊಂಡು ನಮಗಿದ್ರೆ ಎಲ್ಲ ದೇವರೇ. ದೇವರಲ್ದಿರೋದು ಬೇರೆ ಯಾವುದಿಲ್ಲ. ಗಮನಿಸಿ ಈ ಕಥೆನ. ಆತನೊಬ್ಬ ಹರಿಕಥೆ ದಾಸ. ತನ್ನ ಭಜನೆ ಬಗ್ಗೆ ಆತನಿಗೆ ತುಂಬ ನಂಬಿಕೆ. ಆ ನಂಬಿಕೆಗೆ ಒಂದು ಪರೀಕ್ಷೆ ಉಂಟಾಯಿತು. ಆ ಊರಲ್ಲಿ ಪ್ರವಾಹ ಬಂತು, ಮಹಾಪೂರ. ಊರಿನವರು ಸುರಕ್ಷಿತ ಪ್ರದೇಶಕ್ಕೆ ವಲಸೆ ಹೋಗಕ್ಕೆ ಶುರು ಮಾಡಿದರು.
ಈತನನ್ನು ಕರೆದ್ರು ಬಾಬಾ ಅಂತ. ಆತ ಬರಲಿಲ್ಲ. ಆತ ಹೇಳ್ದ, ನನ್ನ ಭಜನೆ ಉಂಟು, ನಾನುಂಟು, ದೇವರು ನೋಡ್ಕೋತಾನೆ, ನೀವು ಹೋಗಿ ಅಂತ. ಪ್ರವಾಹ ಏರ್ತು. ಪ್ರವಾಹ ಏರುವಾಗ ದೋಣಿ ಬಂತು, ರಕ್ಷಣೆಗಾಗಿ ನಿಯುಕ್ತವಾಗಿರ್ತಕ್ಕಂಥ ದೋಣಿ. ಆತ ದೋಣಿಯವ್ರಿಗೆ ಹೇಳ್ದ, ನೀವು ಹೋಗ್ತಾ ಇರಿ, ಯಾಕೆ ನನ್ನ ಭಜನೆ ಕಾಪಾಡುತ್ತೆ, ದೇವರು ಕಾಪಾಡ್ತಾನೆ, ಹೋಗಿ. ಸರಿ, ಪ್ರವಾಹ ಪೂರ್ಣ ಏರ್ತು. ತನ್ನ ಮನೆ ಮಾಡಿದ ಮೇಲೆ ಕೂತ್ಕೊಂಡಿದ್ದಾನೆ ಆತ. ಹೆಲಿಕಾಪ್ಟರ್ ಬಂತು ಮೇಲಿಂದ, ನೂಲೇಣಿ ಇಳೀತು. ರಕ್ಷಣೆಗಾಗಿ ನಿಯುಕ್ತವಾಗಿರ್ತಕ್ಕಂಥ ಹೆಲಿಕಾಪ್ಟರ್ದು ನೂಲೇಣಿ ಕೂಡ ಸ್ವೀಕಾರ ಮಾಡಲಿಲ್ಲ. ಆತ ತನ್ನ ಭಜನೆ ಮೂಲಕ ದೇವರು ಕಾಪಾಡ್ತಾನೆ, ನನ್ನ ಸ್ವತಃ ದೇವರೇ ಬಂದು ಕಾಪಾಡ್ತಾನೆ ಇನ್ನೊಂದು ಭಾವ ಆತನಿಗೆ. ನೂಲೇಣಿನೂ ಹೋಯ್ತು. ಮತ್ತು ಉಳಿದಿದ್ದೇನು? ಪ್ರವಾಹ, ಮೃತ್ಯು, ಬೇರೆ ಉಳಿಯೋಕ್ಕೆ ಸಾಧ್ಯ. ಸತ್ತೋಗ್ಬಿಟ್ಟ. ಆದರೆ ಭಜನೆ ಮಾಡಿದ ಪುಣ್ಯದಿಂದ ದೇವ್ರ ದರ್ಶನ ಆಯ್ತು ಅವನಿಗೆ. ಸತ್ತ ಮೇಲೆ ದೇವರನ್ನು ಪ್ರಶ್ನೆ ಮಾಡ್ತಾನೆ, ನಿನ್ನ ನಂಬಿದವ್ರನ್ನ ಕಾಪಾಡೋದು ನಿನ್ನ ಕರ್ತವ್ಯ, ನಿನ್ನ ಧರ್ಮ, ನಿನ್ನ ಬಿರುದೋದು. ಕಾಪಾಡಲೇ ಇಲ್ಲ ನಾನು, ಕೈ ಬಿಟ್ಬಿಟ್ಟೆ ಅಲ್ಲ, ಸರಿನಾ ಇದು? ದೇವರು ಹೇಳಿದಂತೆ 3 ಸಾರಿ ಬಂದೆ ನಿನ್ನ ಹತ್ರ ನಾನು. ಮೊದಲು ಊರವ್ರ ರೂಪದಲ್ಲಿ ಬಂದೆ, ನೀನು ತಿರಸ್ಕರಿಸಿದೆ. ಆಮೇಲೆ ದೋಣಿ ರೂಪದಲ್ಲಿ ಬಂದೆ, ನೀನು ಗಮನಿಸಲೇ ಇಲ್ಲ. ಆಮೇಲೆ ಏಣಿ ರೂಪದಲ್ಲಿ ಬಂದೆ, ಆಗಲೂ ಸ್ವೀಕಾರ ಮಾಡಲಿಲ್ಲ. ನಾನೇನು ಮಾಡಲಿ? ನೋಡಿ, ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ, ನರನದರ ಗುರುತ ನರಿಯದೆಯೇ ಧರೆಯದದು ತನ್ನಂದದ ಪ್ರಾಣಿ ಎಂದೆಣಿಸಿ ತ್ವರೆಯುವನು ದೊರೆತುದನು ಮಂಕುತಿಮ್ಮ. ನಮ್ಮ ಕಥೆ ಇದು. ಎಲ್ಲೋ ದೇವರನ್ನು ದೂರ ಹುಡುಕ್ತಾ ನಮ್ಮ ಸುತ್ತಮುತ್ತಲ ಪ್ರಪಂಚ ಮರಿತೀವಿ, ನಮ್ಮ ಆತ್ಮೀಯರನ್ನು ಮರಿತೀವಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಬಂಧುಗಳನ್ನ, ಸ್ನೇಹಿತರನ್ನು ಮರಿತೀವಿ. ಅಲ್ಲೇ ದೇವರನ್ನು ಕಾಣಬೇಕು. ಇದೇ ಭೂಮಿಲಿ, ಇದೇ ಮನುಷ್ಯರಲ್ಲಿ, ಇದೇ ಪ್ರಾಣಿ ಪಕ್ಷಿಗಳಲ್ಲಿ, ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳಲ್ಲಿ ದೇವರನ್ನು ಕಾಣಬೇಕು. ಹಾಗೆ ಕಂಡವನಿಗೆ ಧರೆಯೇ ಸ್ವರ್ಗ ಆಗುತ್ತೆ. ಹಾಗೆ ಕಾಣದೇ ಇದ್ದರೆ ಅವನ ಪಾಲಿಗೆ ಸ್ವರ್ಗ ಕೂಡ ನರಕವೇ ಆಗುತ್ತೆ. ನಮ್ಮ ಕಣ್ಣನ್ನು ಆ ಥರ ಮಾಡ್ಕೊಳ್ಳೋಣ. ನಮ್ಮ ಸುತ್ತಮುತ್ತ ಇರೋಲ್ಲಿ ದೇವರನ್ನು ಕಾಣೋ ಪ್ರಯತ್ನವನ್ನು ಮಾಡೋಣ. ನೋಡಿ ಎಂಥ ಪವಾಡ ಆಗುತ್ತೆ, ಬದುಕು ಹೇಗೆ ಬದಲಾಗುತ್ತೆ. ಹರಿರಾಮ. ನಿಜವಾಗ್ಲೂ ಮುತ್ತಿನಂತ ಮಾತು ಶ್ವೇತಾ. ನಮ್ಮ ಸುತ್ತ ಇರೋರನ್ನ, ನಮ್ಮ ಸುತ್ತ ಇರೋ ಪ್ರದೇಶವನ್ನ ದೇವರನ್ನ ಕಾಣಿ, ಅದರಲ್ಲಿ ಆಗ ಗೊತ್ತಾಗುತ್ತೆ ಜೀವನದ ರಹಸ್ಯ ಅಂತ ಹೇಳಿದ್ರು. ಎಷ್ಟು ಮಾತಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಸ್, ರಾಘವೇಶ್ವರ ಭಾರತಿ ಸ್ವಾಮೀಜಿಗಳಂತೂ ಮುತ್ತಿನಂತ ಮಾತನ್ನ ದಿನಾ ಕೂಡ ನಮ್ಗೆ ಹೇಳ್ತಾನೆ ಇದ್ದಾರೆ. ಸೊ ಚೊಚೋಬಾತ್ನಲ್ಲಿ ಇನ್ನೂ ಕೂಡ ಸಾಕಷ್ಟು ವಿಷಯಗಳಿದೆ. ಬಿಸಿ ಬಿಸಿಯಾಗಿ ನಿಮಗೆ ನಾವು ಸರ್ವ್ ಮಾಡ್ತೀವಿ. ಅದಕ್ಕಿಂತ ಮೊದಲು ಟೇಕ್ ಅ ಬ್ರೇಕ್.